ಹಾಯ್ ಎವ್ರಿವನ್, ಇವತ್ತು ಪೇಪರ್ನಲ್ಲಿ ಕೂಡ ಒಂದು ಮಾಹಿತಿ ಬಂದಿದೆ. ಶಿಕ್ಷಕರ ನೇಮಕಾತಿ ಭರ್ಜರಿ ಗುಡ್ ನ್ಯೂಸ್. ಸಂಪೂರ್ಣ ಮಾಹಿತಿ ಇದು ನಿಜನಾ, ಇದು ಆಗುತ್ತಾ, ಏನು ಲೇಟೆಸ್ಟ್ ಮಾಹಿತಿ ಏನು, ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ರೆಡಿ ಸಚಿವರು ಒಂದಲ್ಲ 100 ಸಲ ಹೇಳ್ಬಿಟ್ಟಿದ್ದಾರೆ. ನಾವು ಅದೇ ಪ್ರತಿ ನೋಡ್ತಾ ಇದೀವಿ, ಇವಾಗ ಮಾಡ್ತೀವಿ ಮುಂದೆ ಮಾಡ್ತೀವಿ ಅಂತ. ಬಟ್ ಇಲ್ಲಿ ರಿಯಾಲಿಟಿ ಏನಕ್ಕೆ ಡೆಲ್ಲಿ ಆಗ್ತಿದೆ ಅಂತ ನಾನು ಮಾಹಿತಿ ಕೊಡ್ತೀನಿ. ಶಾಲೆ ಆರಂಭ ಆಗೋ ವೇಳೆ ಅಂದ್ರೆ ಜೂನ್ ಅಲ್ಲಿ ನಿಮಗೆ ಆಸ್ ಯೂಶುವಲ್ ನಿಮಗೆ ಶಾಲೆಗಳು ಕೂಡ ಆರಂಭ ಆಗ್ತವೆ. ಅದರ ಒಳಗಡೆ ನಿಮಗೆ ರಾಜ್ಯ ಸರ್ಕಾರ 18,000 ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಬಿಕಾಸ್ ಯಾಕೆಂದ್ರೆ ಈಗಲೇ ಶುರು ಮಾಡಿ ಸಿಇಟಿ ಕಂಡಕ್ಟ್ ಮಾಡಿ ಎಲ್ಲಾ ಪ್ರೊಸೆಸ್ ಕೂಡ ಮುಗಿದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಶಿಕ್ಷಕರ ಕೊರತೆ ಕೂಡ ಇದೆ. ಈಗ ನೀವು ಹೊಸದಾಗಿ ಈಗಲೇ ಇಂಪ್ಲಿಮೆಂಟ್ ಕೂಡ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ. ಕರೆಕ್ಟಾಗಿ ಅಕಾಡೆಮಿಕ್ ಇಯರ್ಗೆ ನಿಮಗೆ ಮಾಡಿದ್ರೆ ಸಾಕಷ್ಟು ಅಲ್ಲಿ ಹೊಸಬರು ಜಾಯ್ನ್ ಆಗ್ತಾರೆ, ಆಗ ಸಾಕಷ್ಟು ಸರಿಯಾಗುತ್ತೆ ಟೀಚಿಂಗ್ ಎಲ್ಲದಕ್ಕೂ. ಆ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಟಿಟಿ ಫಲಿತಾಂಶ ಕೂಡ ಬಂದಿದೆ. 97,000ಕ್ಕೂ ಹೆಚ್ಚು ಜನ ಪಾಸ್ ಕೂಡ ಆಗಿದ್ದಾರೆ. ಹಾಗಾಗಿ ಜನವರಿ ಇದೇ ತಿಂಗಳಲ್ಲಿ ನಿಮಗೆ ಶಿಕ್ಷಕರ ನೇಮಕಾತಿದ್ದು ಅಧಿಸೂಚನೆ ಪ್ರಕಟಿಸಲಾಗುತ್ತದೆ ಅಂತ ಮಾಹಿತಿ ಬಂದಿದೆ. ಇದೇ ತಿಂಗಳು ನಿಮಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಪ್ರಕಟಣೆ ಕೂಡ ಮಾಡ್ತೀವಿ ಅಂತ ಹೇಳಿ ಸಚಿವರು ಕೂಡ ಘೋಷಣೆ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ಈ ತಿಂಗಳು ಸಾಧ್ಯತೆ ಕೂಡ ಇದೆ ಮಾಡೋದಕ್ಕೆ. ಒಟ್ಟಾರೆ ನಿಮಗೆ ಜೂನ್ ವೇಳೆಗೆ ನಿಮಗೆ ನೇಮಕಾತಿ ಪ್ರಕ್ರಿಯೆ ನಾವು ಪೂರ್ಣಗೊಳಿಸ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಜೂನ್ ಒಳಗಡೆ ನಿಮಗೆ ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಜೊತೆಗೆ RBI ಕೂಡ ಇದೆ, ಅದಕ್ಕೂ ಕೂಡ ಆಗಸ್ಟ್ ಅಕ್ಟೋಬರ್ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಇರುತ್ತಂತೆ. ನಂತರ ಪೊಲೀಸ್ ಇಲಾಖೆಯಲ್ಲಿ ಕೂಡ ಹೊಸ ವರ್ಷದಿಂದ ನೇಮಕಾತಿ ಪರ್ವ ಆಗುತ್ತೆ ಅಂತ ಇದ್ದಾರೆ. ಓಕೆ, ಎಲ್ಲ ಗುಡ್ ನ್ಯೂಸ್. ಅಲ್ಲಿ ನೋಡೋದಾದ್ರೆ ಇದೇನೋ ಹೇಳ್ಕೊಂಡ್ ಬಂದಿದ್ದಾರೆ. ಬಟ್ ಜನವರಿ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಆಗಬೇಕಾಗುತ್ತೆ. ನಂತರ ನಿಮಗೆ ಸಮಯ ಕಡಿಮೆ. ನಿಮಗೆ ಜೂನ್ ಒಳಗಡೆ ನಿಮಗೆ ಹೋಗಿ ನೀವು ಅಲ್ಲಿ ಇದಾಗಬೇಕಂದ್ರೆ ನೀವು ತಯಾರಿನ ಶುರು ಮಾಡಿರ್ಬೇಕು ಈಗಿನಿಂದಲೇ. ಶುರು ಮಾಡಿಲ್ಲ ಅಂದ್ರೆ ನಿಮಗೆ ಇರೋದೇ ಕಡಿಮೆ, ತೀರಾ ಕಡಿಮೆ 2 ರಿಂದ 3 ಮಂತ್ಸ್ ವರೆಗೂ ಸಿಗಬಹುದು. ಇಲ್ಲಾಂದ್ರೆ ಈಸಿಯಾಗಿ ನೆಕ್ಸ್ಟ್ ಮಂತ್ ಅಥವಾ ಅದರ ನೆಕ್ಸ್ಟ್ ಮಂತ್ ಕ್ಲಿಯರ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಹೇಳೋಕ್ಕಾಗೋದಿಲ್ಲ. ಆಸ್ ಯೂಶುವಲ್ ನಿಮಗೆ ಜೂನ್ ಅಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ ಒಳಗಡೆ ಮುಗಿಸಿ ನೆಕ್ಸ್ಟ್ ಪ್ರೊಸೆಸ್ ಕೂಡ ಶುರು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಯಾರಿ ಮಾಡ್ಕೊಳ್ತಾ ಇರಿ. ಇಂದಲ್ಲ ನೆಕ್ಸ್ಟ್ ಅಂದ್ರೂ ಕೂಡ ನೇಮಕಾತಿ ಕೂಡ ಮಾಡಬೇಕು, ಡಿಲೇ ಆದ್ರೂ ಕೂಡ. ಬಟ್ ಇಲ್ಲಿ ಮೇನ್ ಏನಂದ್ರೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಕೂಡ ಇದೆ. ಒಳ ಮೀಸಲಾತಿ ಕೂಡ ರಾಜ್ಯ ಸರ್ಕಾರ ಜಾರಿ ಕೂಡ ಮಾಡಿದ್ರು, ಅದು ಹಿಯರಿಂಗ್ ಕೂಡ ಇದೆ. ಅದರಿಂದ ಏನಾದರೂ ನೇಮಕಾತಿಗೆ ತಡೆ ಸಿಕ್ಕಿದ್ರೆ ನಿಮಗೆ ಖಂಡಿತ ನಿಮಗೆ ಇನ್ನೂ ಕೂಡ ಡಿಲೇ ಆಗ್ಬೋದು. ಬಟ್ ಗ್ಯಾರಂಟಿ ಇಲ್ಲ. ಬಟ್ ಏನ್ ಮೇನ್ ಅಂದ್ರೆ ನಿಮ್ಗೆ ಎಫರ್ಟ್ಸ್ ನೀವೇನ್ ಹಾಕ್ತೀರಾ, ನೀವು ಏನ್ ಕಲಿತೀರಾ ಅದು ಯಾವುದಕ್ಕೆ ಮಿಸ್ ಆಗೋದಿಲ್ಲ. ಈಗ ನೀವು ಕಲ್ತಿದ್ದು ಮರ್ತೋದ್ರು ಕೂಡ ನೀವು ಮುಂದೆ ನೀವೆಲ್ಲ ಅದನ್ನ ರಿಹರ್ಸಲ್ ಮಾಡ್ಕೊಂಡಾಗ ನಿಮಗೆ ಗ್ಯಾಪ್ ಇರುತ್ತೆ. ಬಟ್ ನಿಮಗೆ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ನೀವು ಚೆನ್ನಾಗಿ ಈಗಲಿಂದ ನೀವು ಓದ್ಕೊಂಡು ನಿಮ್ಮ ಗುರಿ ಏನಿದೆ ಅದನ್ನ ಮಾಡ್ಕೊಂಡ್ರೆ ನಿಮಗೆ ಖಂಡಿತ ಆಗುತ್ತೆ. ಬಟ್ ಸಚಿವರು ಎಲ್ಲ ಹೇಳ್ಕೊಂಡ್ಬಂದಿದ್ದಾರೆ, ನಾವು ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಒಟ್ಟಾರೆ ನಿಮಗೆ 18,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಗೆ ಗುಡ್ ನ್ಯೂಸ್. ಇದೇ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇದೆ. ಈ ತಿಂಗಳು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನೀವು ಅದನ್ನು ತಯಾರಿ ಕೂಡ ಮಾಡ್ಕೊಳ್ಳಿ. ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.